ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅನ್ನ ರಾಕಿಂಗ್ ಸ್ಟಾರ್ ಯಶ್ ಅವರೇ ಕೊಟ್ಟಿದ್ದಾರೆ. ಯೂಶಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಕತೆ ಏನಿರಬಹುದು ಅನ್ನುವಂತಹ ಕುತೂಹಲ ನಮ್ಮೆಲ್ಲರಿಗೂ ಕೂಡ ಇದ್ದೇ ಇತ್ತು. ಇದೇ ಟಾಕ್ಸಿಕ್ ಬಗ್ಗೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಮೂಲ ಕಥೆಯ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಅಭಿಮಾನಿಗಳು ಒಂದಷ್ಟು ಊಹೆಯನ್ನ ಮಾಡ್ತಾ ಇದ್ರು, ಆ ಎಲ್ಲಾ ಊಹೆನೂ ಕೂಡ ನಿಜವಾಗಿದೆ ಅನ್ನೋದ್ರ ಮೂಲಕ ಇಷ್ಟು ದಿನ ಒಂದು ಕ್ಯೂರಿಯಸ್ ಇಂದ ಇದ್ದಂತಹ ಅಭಿಮಾನಿಗಳಿಗೆ ಒಂದು ಸ್ವೀಟ್ ನ್ಯೂಸ್ ಅನ್ನ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಿದ್ದಾರೆ. ಅಂದ್ರೆ ರಾಮಾಯಣ ಪ್ರಚಾರದಲ್ಲಿ ತೊಡಗಿದಂತಹ ಯಶ್ ಅವರು ಟಾಕ್ಸಿಕ್ ಬಗ್ಗೆ ಒಂದು ಚಿಕ್ಕ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಕತೆ ಇರಬಹುದು ಅಂತ ಕೇಳ್ತಿದ್ದಂತಹ ಅಭಿಮಾನಿಗಳಿಗೆ ಇಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇದೇ ಟಾಕ್ಸಿಕ್ ಫಸ್ಟ್ ಗ್ಲಿಮ್ಸ್ ಏನು ಬಿಡುಗಡೆಯಾದಾಗ ಒಂದಷ್ಟು ಅಪೋಸ್ ಕೂಡ ಆಗಿತ್ತು. ಏನಿರಬಹುದು ಅನ್ನುವಂತಹ ಕುತೂಹಲ ಕೂಡ ಇತ್ತು. ಸೊ ಅದರ ಜೊತೆಗೆ ಸಂದರ್ಶನ ಮಾಡುವಂತಹವರು ಆಂಕರ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಯಶ್ ಅವ್ರಿಗೆ, ಏನಿದ್ರು ಕತೆ, ಏನ್ ಹೇಳ್ತಾ ಇದೆ ಟಾಕ್ಸಿಕ್ ಅಂತ ಅಂದಾಗ ಅಲ್ಲಿ ಅವರು ಆ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಒಂದಷ್ಟು ಬ್ರೇಕ್ ಹಾಕುವಂತಹ ಆ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಒಂದಷ್ಟು ಗಾಸಿಪ್ಗಳಿಗೆ ಅಭಿಮಾನಿಗಳಿಗೆ ಇದೊಂದು ಸ್ವೀಟ್ ನ್ಯೂಸು. ಅಂದ್ರೆ 1947ನೇ ಇಸ್ವಿ ಸುಮಾರು ಆ ಆಸುಪಾಸಿನಲ್ಲಿ ನಡೆದಂತಹ ಒಂದು ಘಟನೆ ಈ ಟಾಕ್ಸಿಕ್ ಸಿನಿಮಾದಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಇದರ ಜೊತೆಗೆ 1961ರಲ್ಲಿ ಗೋವಾ ಅನ್ನುವಂತಹ, ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ಗೋವಾ ಅನ್ನುವಂತಹ ಒಂದು ಪುಟ್ಟ ಆ ಸ್ಟೇಟ್ ಏನಾಗಿತ್ತು ಅದು ಇಂಡಿಪೆಂಡೆಂಟ್ ಇನ್ನೂ ಆಗಿರಲಿಲ್ಲ. ಆ ಸಮಯದಲ್ಲಿ ಅಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳನ್ನ ನಾವು ಈ ಟಾಕ್ಸಿಕ್ ಸಿನಿಮಾದಲ್ಲಿ ಮಾಡಿದ್ವಿ. ಅಂದ್ರೆ ರಾಜಕೀಯವಾಗಿರಬಹುದು ಅಥವಾ ಒಂದಷ್ಟು ಅಸ್ಥಿರತೆ ಆಗಿರಬಹುದು, ಆರ್ಥಿಕವಾಗಿ ಅಲ್ಲಿ ನಡೆಯುವಂತಹ ಒಂದಷ್ಟು ಘಟನೆಗಳಾಗಿರಬಹುದು. ಅಂದ್ರೆ ಪೋರ್ಚುಗೀಸರು ಯಾವೆಲ್ಲ ರೀತಿಯಲ್ಲಿ ಅಲ್ಲಿನ ಜನರನ್ನ ನಡೆಸ್ಕೊಳ್ತಾ ಇದ್ರು, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲವನ್ನ ತೋರಿಸುವಂತಹ ಪ್ರಯತ್ನ ನಾವು ಈ ಟಾಕ್ಸಿಕ್ ಸಿನಿಮಾದಲ್ಲಿ ಮಾಡಿದೀವಿ ಅಂತ ಅವರು ಹೇಳಿದ್ದಾರೆ. ವಿಶೇಷವಾಗಿ ಈ ಟಾಕ್ಸಿಕ್ ಸಿನಿಮಾದಲ್ಲಿ ಪಾತ್ರಗಳ ಬಗ್ಗೆ ಮಾತಾಡಲೇಬೇಕು. ಒಂದೊಂದು ಪಾತ್ರವನ್ನು ಕೂಡ ವಿಭಿನ್ನವಾಗಿ ಬಣ್ಣ ತುಂಬಿದ್ದಾರೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು. ಈ ಸಿನಿಮಾ KVN ಹಾಗೆ ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇದೆ. ಅಂದ್ರೆ ಯಶ್ ಅವರು ಕೂಡ ಇದರಲ್ಲಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಾರೆ. ಇದರ ಜೊತೆಗೆ ಡೈರೆಕ್ಷನ್ ಅಲ್ಲಿಯೂ ಕೂಡ ಯಶ್ ಅವರು ಒಂದು ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದು ಸಾಂಗ್ ಬಂದಿರುತ್ತೆ, ಆ ಸಾಂಗ್ ನಲ್ಲಿ ಅದನ್ನ ತೋರಿಸುವಂತಹ ಪ್ರಯತ್ನ ಮಾಡಿರ್ತಾರೆ. ಸೊ ನಾವು ಹೇಗೆ ಹೇಳ್ತೀವಿ ಕಥೆನ ಅಂದ್ರೆ ಬಹಳ ವೈಲ್ಡ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ತಂದೆ ಹಾಗೂ ಮಗನ ರಿವೆಂಜ್ ಸ್ಟೋರಿ ಕೂಡ ಇದೆ. ಆ ರಿವೆಂಜ್ ಸ್ಟೋರಿ ಏನಾಗಿರುತ್ತೆ, ಇದರ ನಡುವೆ ಒಂದು ಪ್ರೀತಿ ಕೂಡ ಹುಟ್ಟುತ್ತೆ. ಆ ಪ್ರೀತಿ ಯಾವ ರೀತಿ ಇರುತ್ತೆ, ರುಕ್ಮಿಣಿ ವಸಂತ ಆಗಿರಬಹುದು, ನಯನತಾರ ಆಗಿರಬಹುದು, ಉಮಾ ಖುರೇಶಿ ಆಗಿರಬಹುದು, ಇನ್ನೊಂದಷ್ಟು ಒಂದು 4-5 ಜನ ಏನ್ ಹೀರೋಯಿನ್ಸ್ ಇದ್ದಾರೆ, ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾರನ್ನ ಪ್ರೀತಿ ಮಾಡ್ತಾರೆ ಅನ್ನೋದೇ ಇಲ್ಲಿ ಒಂದು ಕ್ಯೂರಿಯಾಸಿಟಿ ಆದಂತಹ ವಿಚಾರ ಅಂತ ಹೇಳ್ಬೋದು. ಅಂದ್ರೆ ಆ ಕಾಲದ, ಅಂದ್ರೆ 1947 1961ರ ಆ ಒಂದು ಕಾಲಘಟ್ಟದಲ್ಲಿ ಅಲ್ಲಿರುವಂತಹ ಒಂದಷ್ಟು ಸೊಗಡನ್ನ ತೋರಿಸುವಂತಹ ಪ್ರಯತ್ನ ಟಾಕ್ಸಿಕ್ ಅನ್ನುವಂತಹ ಸಿನಿಮಾದಲ್ಲಿ ಆಗಿರುವಂತದ್ದು. ಇದೆಲ್ಲದರ ಜೊತೆಗೆ ಒಂದು ಟಾಕ್ಸಿಕ್ ನ ಮೂಲ ಉದ್ದೇಶ ಹಾಗೆ ಯಶ್ ಅವರ ಮೂಲ ಗುರಿ ಆಗಿರುವಂತದ್ದು ವಿದೇಶಿ ಮಾರುಕಟ್ಟೆ. ಅಂದ್ರೆ KGF ಸಿನಿಮಾ ಮಾಡಿದ್ರು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರನ್ನ ಗಳಿಸ್ಕೊಳ್ತಾರೆ. ಅದ್ರ ಬಿಫೋರ್ ಅವರು ಸಾಕಷ್ಟು ಸಿನಿಮಾ, ಅಂದ್ರೆ ಲೋಕಲೈಟ್ಸ್ಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿರ್ತಾರೆ. ಅದರಲ್ಲೂ ಕೂಡ ಯಶ್ ಅಂದ್ರೆ ಯಾರು ಅಂತಂದ್ರೆ KGF ಆದ ನಂತರದಲ್ಲಿ ಅವ್ರನ್ನ ಹೆಚ್ಚಿನ ಭಾಗದಲ್ಲಿ ಹೆಚ್ಚಿನ ಜನ ಗುರುತಿಸ್ಲಿಕ್ಕೆ ಪ್ರಯತ್ನ ಪಟ್ಟಾರೆ. ಹೈದರಾಬಾದ್ ಆಗಿರಬಹುದು, ಮುಂಬೈ ಆಗಿರಬಹುದು, ಆಂಧ್ರ ಆಗಿರಬಹುದು, UP, ಹೀಗೆ ಸಾಕಷ್ಟು ರಾಜ್ಯಗಳಿಗೆ ಏನಾದ್ರು ಯಶ್ ಅವರು ಭೇಟಿ ಕೊಟ್ರೆ ಅಲ್ಲಿ ಯಶ್ ಅವರ ಹಿಂದೆ ಬರ್ತಾ ಇರ್ತಾರೆ ರಾಖಿ ಬಾಯ್ ಅಂತ. ಅಂದ್ರೆ ಯಾಕಂದ್ರೆ ಯಶ್ ಅವರ ಸಿನಿಮಾದಲ್ಲಿರುವಂತಹ ಕಂಟೆಂಟ್ ಆಗಿರಬಹುದು, ಅವರ ಒಂದು ಸ್ವ್ಯಾಗ್ ಆಗಿರಬಹುದು, ಅವರ ಲುಕ್ಗೆ ಅಷ್ಟ್ರ ಮಟ್ಟದಲ್ಲಿ ಜನ ಅವರ ಲುಕ್ ಅನ್ನ ಇಷ್ಟಪಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಸಾಕಷ್ಟು ವರ್ಷಗಳ ನಂತರ ಟಾಕ್ಸಿಕ್ ಸಿನಿಮಾ ಬರ್ತಿದೆ. ಸೊ ಎಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ತೀರಾ ಅನ್ಕೊಂತೀನಿ, ಈ ಟಾಕ್ಸಿಕ್ ಸಿನಿಮಾದ ಏನು ಸ್ಮಾಲ್ ಗ್ಲಿಮ್ಸ್ ಬಿಡುಗಡೆ ಆಯ್ತು, ಈ ಸಮಯದಲ್ಲಿ ಎಲ್ಲ ಭಾಷೆಗಳಿಗಿಂತ ಹೆಚ್ಚಾಗಿ ವ್ಯೂಸ್ ಬಂದಿರುವಂತದ್ದು ಹಿಂದಿ ಭಾಗದಲ್ಲಿ. ಅಂತಂದ್ರೆ UP ಆಗಿರಬಹುದು, ಮುಂಬೈ ಆಗಿರಬಹುದು, ಈ ಭಾಗದಲ್ಲಿ ಯಶ್ ಅವರಿಗೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಸೊ ಇದು ಕೂಡ ಯಶ್ ಅವರಿಗೆ ಒಂದು ಶಕ್ತಿ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಹೀಗೆ ವಿದೇಶಿ ಮಾರುಕಟ್ಟೆಯಲ್ಲೂ ಕೂಡ ಈಗ ಪ್ಯಾನ್ ವರ್ಲ್ಡ್ ಹಂತದಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸಾಕಷ್ಟು ಪ್ರಚಾರ ಕೂಡ ನಡೀತಾ ಇದೆ. ಅಂದ್ರೆ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಅಲ್ಲದೆ ಇದ್ರು ಸಾಕಷ್ಟು ವರ್ಷಗಳ ನಂತರ ಯಶ್ ಅವರು ಮಾಧ್ಯಮದ ಮುಂದೆ ಬಂದಿದ್ದಾರೆ. ಮಾಧ್ಯಮದವರು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ರಾಮಾಯಣ ಸಿನಿಮಾದ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂತಾರೆ. ಯೂಶಲಿ ನಾವೆಲ್ಲ ಒಂದು ಅಸಂಪ್ಷನ್ ಮಾಡಿದ್ವಿ, ಅಂದ್ರೆ ಟಿಕೆಟ್ ಹಾಗೆ ರಾಯ
2 ಪಾತ್ರಗಳನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಟೈಮ್ನಲ್ಲಿ ತ್ರಿಬಲ್ ಆಕ್ಟಿಂಗ್ ಏನಾದರೂ ಇರಬಹುದಾ? ಯಾಕೆಂದ್ರೆ ಬಿಯರ್ಡ್ ಇರುವಂತಹ ಯಶ್ ಅವ್ರನ್ನ ಅಲ್ಲಿ ತೋರಿಸ್ತಾರೆ, ಅಂದ್ರೆ ಮಿಡ್ ಅಲ್ಲಿರುವಂತಹ ಯಶ್ ಅವ್ರನ್ನು ತೋರಿಸ್ತಾರೆ, ಹಾಗೆ ವಿತೌಟ್ ಬಿಯರ್ಡ್ ಅಲ್ಲಿರುವಂತಹ ಯಶ್ ಅವ್ರನ್ನು ತೋರಿಸ್ತಾರೆ. ಸೊ ಹೀಗಿರ್ಬೇಕಾದ್ರೆ ಏನಾದರೂ ತ್ರಿಬಲ್ ಆಕ್ಟಿಂಗ್ ಏನಾದರೂ ಇರಬಹುದಾ ಅನ್ನುವಂತಹ ಕ್ಯೂರಿಯಾಸಿಟಿ ಅವರ ಫ್ಯಾನ್ಸ್ ಅಲ್ಲಿ ಕೂಡ ಇದ್ದೇ ಇತ್ತು. ಸೊ ಈಗ ಇಲ್ಲಿ ಯಶ್ ಅವರೇ ಹೇಳಿರುವಂತಹ ಪ್ರಕಾರ ಅಪ್ಪ ಮಗನ ರಿವೆಂಜ್ ಸ್ಟೋರಿ ಇದಾಗಿದೆ. ಜೊತೆಗೆ 1947 1961ರಲ್ಲಿ ನಡೆಯುವಂತಹ ಒಂದಷ್ಟು ವಿಚಾರಗಳನ್ನ ಕಥೆಯ ರೂಪದಲ್ಲಿ ನಾವು ಹೇಳುವಂತಹ ಪ್ರಯತ್ನವನ್ನ ಮಾಡಿದೀವಿ ಅಂತ ಇಲ್ಲಿ ಸ್ವತಃ ಯಶ್ ಅವರೇ ಹೇಳ್ಕೊಂಡಿದ್ದಾರೆ. 2026 ಏನು ಸಿನಿಮಾ ಕಾನ್ನಲ್ಲಿ ಭಾಗವಹಿಸಿದಂತಹ ಯಶ್ ಅವರು ಅಮೆರಿಕದಲ್ಲಿ ನಮ್ಮ ಕನ್ನಡದ ಹೆಮ್ಮೆ ಇದು, ಈ ಒಂದು ವಿಚಾರ ಅಂತ ಹೇಳ್ಬೋದು. ಗಮನ ಕೂಡ ಸೆಳೆದಿದ್ದಾರೆ ನಮ್ಮ ಕನ್ನಡದ ಸ್ಟಾರ್ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು. ಸಿನಿಮಾದ ಪ್ರಚಾರದ ಜೊತೆಗೆ ಹಾಲಿವುಡ್ನಲ್ಲಿಯೂ ಕೂಡ ಸಾಕಷ್ಟು ಗಮನವನ್ನು ಕೂಡ ಸೆಳೆದಿದ್ದಾರೆ. ಇದೇ ಟೀಸರ್ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ, ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಅವರ ಏನು ಫ್ಯಾನ್ಸ್ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು. ಅಲ್ಲಿ ಯಶ್ ಅವರು ಇದ್ದಂತಹ ರೀತಿ ಆಗಿರಬಹುದು, ಶೈಲಿ ಆಗಿರಬಹುದು, ಅವರ ಒಂದು ಲುಕ್ ಆಗಿರಬಹುದು, ಆ ಒಂದು ಸ್ವ್ಯಾಗ್ ಆಗಿರಬಹುದು, ಒಂದು ಫ್ರೇಮ್ ಟು ಫ್ರೇಮ್ ಅವ್ರನ್ನ ತೋರಿಸಿರುವಂತಹ ರೀತಿ ಆಗಿರಬಹುದು, ಡೈರೆಕ್ಷನ್ ಆಗಿರಬಹುದು, ಸ್ಕ್ರೀನ್ ಪ್ಲೇ ಆಗಿರಬಹುದು, ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಇತ್ತು. ಆ ಒಂದು BGMಗೂ ಈ ರಾಯನ್ನ ಲುಕ್ಗೂ ಪ್ರತಿಯೊಂದಕ್ಕೂ ಕೂಡ ಸಖತ್ತಾಗಿ ಸೂಟ್ ಆಗ್ತಾ ಇತ್ತು. ಸೊ ಈ ಕಾರಣದಿಂದ ಟಾಕ್ಸಿಕ್ ಸಿನಿಮಾ ಇನ್ನೊಂದಷ್ಟು ಕ್ಯೂರಿಯಾಸಿಟಿಗೂ ಕೂಡ ಕಾರಣವಾಗಿತ್ತು. ಸೊ ಈ ಸಿನಿಮಾ ಇದೇ ಜೂನ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಡೇ ಬೈ ಡೇ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಅಪ್ಡೇಟ್ಗಳು ನಮಗಂತೂ ಸಿಗ್ತಾನೆ ಇದೆ. ಸೊ ಅವರ ಫ್ಯಾನ್ಸ್ ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಸಿನಿಮಾದ ಟ್ರೈಲರ್ ಹೇಗಿರುತ್ತೆ ಅಂತ. ಇದೇ ಸಿನಿಮಾದ ಟ್ರೈಲರ್ ಮಹಿಳಾ ದಿನಾಚರಣೆ ದಿನ ಬಿಡುಗಡೆ ಆಗಬೇಕಿತ್ತು. ಸೊ ಕಾರಣಾಂತರಗಳಿಂದ ಅದು ಕೂಡ ಆಗಲಿಲ್ಲ. ಸೊ ವೆಯ್ಟ್ ಮಾಡಿ ನೋಡೋಣ. ಇನ್ನೇನು ಸಿನಿಮಾ ರಿಲೀಸ್ಗೆ 1 ತಿಂಗಳು ಬಾಕಿ ಇದೆ. ಸೊ ಯಾವೆಲ್ಲ ರೀತಿಯಲ್ಲಿ ಟ್ರೈಲರ್ನಲ್ಲಿ ಯಶ್ ಅವ್ರನ್ನ ತೋರಿಸುವಂತಹ ಪ್ರಯತ್ನ ಮಾಡಿರ್ತಾರೆ, ಜೊತೆಗೆ ಸಿನಿಮಾ ಹೇಗಿರುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.